ಇಲ್ಲಿಂದ ಹೊರಟ್ವಿ. ಇಲ್ಲಿ ಸ್ಟೇ ಆಗಿದ್ವಿ ಶ್ರೀಕುಮಾರ್ ಲಾಡ್ಜ್ ಅಂತ. ಸೊ ಬೆಳಿಗ್ಗೆ ದರ್ಶನ ಆಯಿತು ಮೀನಾಕ್ಷಿ ಅಮ್ಮಂದು. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಈಗ ಊಟ ಮಾಡಿಲ್ಲ, ಇನ್ನು ಸ್ವಲ್ಪ ದೂರ ಹೋಗ್ಬಿಟ್ಟು ಊಟ ಮಾಡೋಣ ಅಂತ. 6 ಗಂಟೆಗೆ ಕಾಣಿಸ್ತಾ ಇದೆ. ಸೊ 6 ಗಂಟೆಗೆ ಆಗಲ್ಲ, ಯಾಕಂದರೆ ಮಧ್ಯೆ ಲಂಚ್ ಬ್ರೇಕ್ ಕೊಡಬೇಕು. ಸೊ ಮಧ್ಯ ಹೆಂಗೂ ಬ್ರೇಕ್ ಕೊಡಬೇಕಲ್ಲ, ಅದು ಲಂಚಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಹೊರಟಿದ್ದೀವಿ. ಈಗ ಮಧುರೈಯಿಂದ ರಾಮೇಶ್ವರ 3 ಅವರ್ ಕಾಣಿಸ್ತಾ ಇದೆ. 3 ಅವರಲ್ಲಿ ಹೋಗೋಕ್ಕಾಗೋದು ಡೌಟು. ಈ ಲೆಫ್ಟ್ ಅಡಿ ಪುಡ ಡೇ. ಇದು ಯಾವುದು ಕೆಳಗಿಂದನ ಮೇಲಿಂದ? ನಾವು ಹೋಗ್ತಾ ಇದ್ದೀವ ಬರ್ತಾ ಇದ್ದೀವ? ಇಲ್ಲಿ ಒನ್ ವೇ ಇದೆ, ಬಟ್ ರೈಟ್ ತೋರಿಸ್ತಿದೆ, ಒನ್ ವೇ ಇದೆ. ಸೊ ಇದು ಯಾವುದೋ ನದಿನ ಏನೋ ಗೊತ್ತಾಗ್ತಿರಲ್ಲ, ಇದು ಏನಂತ ಗೊತ್ತಾಗ್ತಿಲ್ಲ, ಬಟ್ ಅಷ್ಟು ಕ್ಲೀನ್ ಇಲ್ಲ ಅನ್ಕೋತೀನಿ. ಈಗ ಇಲ್ಲಿಂದ 550 ಮೀಟ್ರ್ ರೈಟ್ಗೆ ಹೋಗಬೇಕು, ನದಿ ಪಕ್ಕದಲ್ಲಿ. ಆಟೋದ ಇಂಡಿಕೇಟ್ರಲ್ಲ ಚಾನ್ಸೇ ಇಲ್ಲ ಇಲ್ಲಿ. ಏನು ಹೇಳಿ ಸ್ನೇಹಿತರೆ, ನೋವೇ. ಇದು ಬೈಪಾಸ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಸುಮ್ಮನೆ ಬೈಪಾಸ್ ಮೇಲೆ ಕರ್ಕೊಂಡೇ ಬಂದಿಲ್ಲ ನಮ್ಮನ್ನ. ಇದು ಎಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬರ್ತಾಯಿದೆ. ಇರಲಿ. ಒನ್ 90 ಮೀಟ್ರಿಗೆ ಟರ್ನ್ ರೈಟು. ಯಾವ ಕಡೆ ರೈಟು ಇದು ನಂಗೆ ಅರ್ಥ ಆಗ್ತಿಲ್ಲಲ್ಲ. ಇದು ಫ್ಲೈಓವರ್ ಚೆನ್ನಾಗಿದೆ. ಅಣ್ಣ ನಂಬರ್ ಹಾಕಿದ್ದಾನೆ. ಖಾಲಿದೆ ರೋಡು, ಹೊಡಿಬೇಕು, ಚರ್ಚ್ ಬಿಸಾಡಬೇಕು. 6 ಗಂಟೆಗೆ ಕಾಣಿಸ್ತಾ ಇದೆ, 6 ಗಂಟೆಗೆ ರೀಚ್ ಆಗೋಕ್ಕೆ ನೋಡಬೇಕು. ಬ್ಯಾರಿಕೇಡ್ ಹಾಕಿದ್ದಾರೆ. ಟೆಂಪಲ್ ಸಿಟಿ ವೆಜ್ ರೆಸ್ಟೋರೆಂಟ್. ಇದು ನೋಡಿದ್ನಲ್ಲ ನಾನು ಮೊನ್ನೆ ಬರುವಾಗ. NH44ಗೆ ಏನಾದರೂ ಬಂದುಬಿಟ್ಟು ಮಿಸ್ ಆಗಿಬಿಟ್ಟು ಸನ್ವೈಸರ್ ಹಾಕೋದು ಮರ್ತೇ ಬಿಟ್ಟೆ. ಹೆವಿ ಇದೆ ಬಿಸಿಲು ಮಾತ್ರ. ನನಗನ್ಸಿದ್ರೆ ಫ್ಲಿಕ್ಕರ್ ಆಗ್ತಾಯಿದೆ ಅಂತ ಇದು, ಬಟ್ ನಾನು 24 ಏನೋ ಇಟ್ಟು ನೋಡಿದೆ, ಅದು ಕೂಡ ಫ್ಲಿಕ್ಕರ್ ಆಗ್ತಿತ್ತು. ಅದಕ್ಕೆ ಮತ್ತೆ ಗೆ ತಂದುಬಿಟ್ಟೆ ಪುನಃ. .2 ಕಿಲೋಮೀಟ್ರ್ ಮಾತಾಡೋಂಗಿಲ್ಲ, ಓಡಿತಾ ಇರೋದು. ಅವರು ಪೆಟ್ರೋಲಾಗಿ ಹೋಗೋದ್ರು, ನಂದು ಪೆಟ್ರೋಲ್ ಫುಲ್ ಇದೆ.
ರಾಯಲ್ ಎನ್ಫೀಲ್ಡಲ್ಲಿ ಇದ್ದಾರೆ. ನಾವು ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬ್ಲ್ಯಾಕ್ ಥೀಮ್ಗೆ ಹಾಕ್ಬಿಡ್ತೀನಿ. ಬ್ಯಾಕ್ಗ್ರೌಂಡು ಡಾರ್ಕ್ ಥೀಮ್ ಕಾಣಿಸಲ್ವ? ಡಾರ್ಕ್ ಥೀಮು ಕಾಣಿಸುತ್ತಲ್ಲ, ಇನ್ನೇನು ಕಾಣಿಸ್ಬೇಕು, ಸಾಕು. ಸೊ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಬಂದಿದ್ದೀವಿ. ಚರ್ಚ್ ಬಿಸಾಡಿದ್ದೀವಿ. ಇನ್ನೊಂದು 70 ಇದೆ. ಈಗೊಂದು ಬ್ರೇಕ್ ಮುಗಿಸ್ಕೊಂಡು ಇಲ್ಲಿ ಯಾವುದೋ ಒಂದು ಶಾಪ್ ಇದೆ. ಮೂಕಾಂಬಿಕೆ ಇದ್ದಾವೆ, ಕಾಣಿಸ್ಬೇಕು. ಕೊಲ್ಲೂರು ಮೂಕಾಂಬಿಕೆ. ಮಸಾಲೆ ಪುರಿ ಅವನವನು ಹಾಯ್ ಮಾಡ್ದ. ಅವರ ಆನೆ ಇರಲಿಲ್ಲ, ಹುಡುಗರು ನಿಂತಿದ್ರಲ್ಲ ಅಲ್ಲಿ, ಅವರ ಆನೆ ಇರಲಿಲ್ಲ, ಆಯನ್ ಬಿಟ್ಟು ಬಂದೆ. ಸೊ ಇಲ್ಲಿ ಮಸಾಲೆ ಪುರಿ ಟೀ ತಿನ್ಕೊಂಡು ಮಸಾಲೆ ಪುರಿ ತಿನ್ಕೊಂಡು ಟೀ ಕುಡ್ಕೊಂಡು ರಾಮೇಶ್ವರಂ ಕಡೆ ಹೊರಟಿದ್ದೇವೆ. ಇನ್ನು 70 ಕಿಲೋಮೀಟ್ರ್ ಇದೆ. ಇದು ಪ್ರಾಬ್ಲಮ್ ಏನಂದರೆ ಸಿಂಗಲ್ ರೋಡು. ಈ ರೋಡು ಅಲ್ಲಿವರೆಗೂ ಸಿಂಗಲ್ ರೋಡ್ ಅಂತೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಸಮಸ್ಯೆ ಆಗ್ತಾ ಉಂಟು. ನಮ್ಮ ಕೊಲ್ಲೂರು ತಾಯಿ ಫೋಟೋ ಹಾಕ್ಕೊಂಡಿದ್ದಾರೆ. ಆರಾಮಾಗಿ ಹೋಗ್ಬೇಕು. ಸಿಂಗಲ್ ರೋಡು, ಇಲ್ಲಿ ರೋಡ್ ಹಾಕ್ತವ್ರೆ, ಹಾಗಾಗಿ ಅಪೋಸಿಟ್ ಲೈನಲ್ಲಿ ಗಾಡಿಗಳು ಬರುವ ಎಲ್ಲ ಸಾಧ್ಯತೆಗಳುಂಟು. ಪೊಲೀಸಮ್ಮ ಹೋಗ್ತವ್ರೆ. ಭಯ ಏನಂದರೆ ಮೈಕ್ ಬಿದ್ದೋಗುತ್ತಂತ. ಚೆನ್ನಾಗಿದೆ ರೋಡ್. ಅನುಭೂಮಿ ಇರುವೆ ಜೊತೆಯಲ್ಲಿ. ಗದ್ದೆ ಬಯಲು. ನಂಗೆ ಗೊತ್ತಿಲ್ಲ ಹೆಂಗೆ ಬರ್ತಾ ಇದೆ ವಿಂಡ್ ನಾಯ್ಸ್ ಅಂತ. ಹೆವಿ ಇದೆ ವಿಂಡ್ ಮಾತ್ರ.
ಗಾಡಿನ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ತಳ್ತಾ ಇದೆ. ಹೆವಿಯಾಗಿ ತಳ್ತಾ ಇದೆ ಮಾತ್ರ. ಎರಡು ಕಡೆ ಖಾಲಿತಾನೆ ಗದ್ದೆಗಳು, ಹಂಗಾಗಿ ತಳ್ತಾ ಇದೆ. ಸೆಂಟರ್ ನಾವು ಈಗ ಈಸ್ಟ್ ಕಡೆಗೆ ಹೋಗ್ತಿರೋದ್ರಿಂದ ಸನ್ನು ಹಿಂದೆ ಇರುತ್ತೆ. ಕಿಲೋಮೀಟರ್ ರೀಚ್ ಆದ್ವಿ ನಾನು ಆನ್ ಮಾಡೋದ್ರಿಂದ. 1 hour 26 minutes. ಓಕೆ, ರೋಡ್ ಮಾತ್ರ ಇದು ಕ್ರೇಜಿ. ಏಪ್ರಿಲ್ ಬೇರೆನು ಆ ಕಡೆ ಈ ಕಡೆ ಗದ್ದೆ ಮಧ್ಯದಲ್ಲಿ ರೋಡು ಒಳ್ಳೆ ಸ್ಟ್ರೈಟ್. ಮ್ಯಾಪಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಹೆಂಗೆ ಸ್ಟ್ರೈಟಾಗಿದೆ. ಸುಮ್ಮನೆ ಕಾರ್ಗೆ ಇದ್ಬಿಟ್ರೆ ಅಥವಾ ಬೈಕಲ್ಲಿ ಕ್ರೂಸ್ ಕಂಟ್ರೋಲ್ ಇದ್ಬಿಟ್ರೆ ಅಡಾಪ್ಟಿವ್ ಇದ್ದಷ್ಟು ಒಳ್ಳೇದು. ಇಲ್ಲ ಅಂದರೆ ಒಂದು 75-80 ಹಾಕ್ಕೊಂಡು ಉಯ್ ಅಂತ ಹೋಗ್ತಾ ಇರ್ಬೋದು. ಚಿತ್ರದುರ್ಗದಲ್ಲೇನೋ ಈ ಥರ ರೋಡ್ ಸಿಕ್ಕಿತ್ತು, ಸ್ಟ್ರೈಟ್ ರೋಡು 2 kilometers ಕಾಣ್ತಾ ಇತ್ತು ಚಿತ್ರದುರ್ಗದಿಂದ ಶಿವಮೊಗ್ಗ ಹೋಗುವಾಗ. ಬಟ್ ಆಗ ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ. ಓ ತಲೆವರೇ ನೈನಾ, ನನಗೊಂದು ಡೌಟು. ತಮಿಳ್ನಾಡಲ್ಲಿ ನಾನು ನೋಡ್ತಾ ಇದ್ದೀನಿ ಯಾರು HSRP ನಂಬರ್ ಪ್ಲೇಟ್ ಹಾಕಿಲ್ಲ. ಇದು ಇಂಪ್ಲಿಮೆಂಟ್ ಮಾಡಿಲ್ವಾ ಏನಂತ ಗೊತ್ತಿಲ್ಲ. ಎಲ್ಲ ಸ್ಟೈಲಿಶ್ ಆಗಿ ಹಾಕಿದ್ದಾರೆ ತಮಿಳ್ನಾಡಲ್ಲಿ. ಮೋಸ್ಟ್ ಆಫ್ ದ ಕಾರ್ಗಳಲ್ಲಿ ನೋಡಿದ್ದೀನಿ ನಾನು. ಇದೆಯಂತೆ ಸಿಕ್ಸಿಗೆ ಹಾಕ್ಬಿಡೋಣ. 6ಗೆ ಹಾಕ್ಬಿಟ್ಟು 80 ಹೋದರೆ ಮಜಾನೇ ಬೇರೆ, ಆರಾಮಾಗಿ ಹೋಗ್ಬೋದು. 6th ಗೇರು 80 ಸ್ಪೀಡು, ಹಿಮಾಲಯನ್ 450 ಬೈಕು. ಏನು ಹೇಳಿ ಸ್ವರ್ಗ ಅಂದರೆ ಏನು ಹೇಳಿ ಇದೆ. ಆರಾಮಾಗಿ ಹೊಡಿತಾ ಆಗ್ಬೋದು, ಏನು ಸ್ಟ್ರೈನ್ ಆಗಲ್ಲ. ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸತಳ ತಳತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಯಾರು ಇದು? ಯಾಕೋಷ್ಟಿತ್ ಕಾರವನು ನನ್ನ ಮುಂದೆ ಇರೋಕ ಅವನು. ಇಂದು ಆ ಕಾರವನಿಂದ ನನಗೆ ನೆಮ್ಮದಿ ಇಲ್ಲವೆಂದಾಯಿತೆಂದರೆ
ಇನ್ನು 35 ಕಿಲೋಮೀಟರ್ಸ್ ಇದೆ. ಪಂಬನ್ 24. ಓಹೋ ಹೋ. ಲೆಫ್ಟಲ್ಲೇ ಹೊಡಿಬೇಕ್ರಿ, ಇಲ್ಲಿ ಇಲ್ಲ ಅಂದರೆ ನಾವು ಊರು ಸೇರೋದು ಬೆಳಗಾಗ್ಬಿಡುತ್ತೆ. 34 ಕಿಲೋಮೀಟರ್ಸು 1 hour 20 minutes ತೋರಿಸ್ತಾ ಇದೆ. 34 ಕಿಲೋಮೀಟರ್ಸಿಗೆ 1 hour 20 minutes. ನಾವು ಅರೌಂಡ್ 70 ಹೊಡಿಬೋದು ಅಂದ್ಕೊಂಡಿದ್ದೆ, ಬಟ್ 70 ಆಗ್ತಿಲ್ಲ. 65 70. ಓ ಅಣ್ಣ, ರೈಲ್ವೆ ಕ್ರಾಸಿಂಗಾ? ಟ್ರೈನ್ ಬರ್ತಾ ಇದ್ರೆ ಸಾಕು. ಏನ್ರಿ ಇದು ಹಿಂಗೆ ಬರ್ತವ್ರೆ? ಸೊ ನಿನ್ನೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಮೈಕು ಆಫ್ ಆಗ್ತಿತ್ತು. ನಾವು ಇಡೀ 24 hours ಕ್ಯಾಮ್ರಾ ಆನ್ ಇರಲ್ಲ, ಕ್ಯಾಮ್ರಾ ಸ್ಟ್ಯಾಂಡ್ ಬೈ ಮಾಡೋಕೆ ಹೋಗುತ್ತೆ ನಾವು ರೆಕಾರ್ಡಿಂಗ್ ಸ್ಟಾಪ್ ಮಾಡಿದಾಗ. ಸೊ ನಿನ್ನೆ ಏನಾಗ್ತಿತ್ತು ಅಂದರೆ ಈ DJ ವೈರ್ಲೆಸ್ ಮೈಕಲ್ಲ ಇದು, ಸೊ ಇದು ಆಫ್ ಆಗಿಬಿಡೋದು. ಸಮಸ್ಯೆ ಆಯ್ತಲ್ಲ, ಇದೇನಿದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಇದರಲ್ಲಿ ನೋಡಿದೆ, ಯಾವುದು ನಮ್ಮ ಯೂಟ್ಯೂಬ್ ಸಬ್ಕಾ ಗುರು ಹೆವೋ ಅದರಲ್ಲಿ ನೋಡಿದೆ. ಸೊ ನಮ್ಮದು ಏನು DJ ಕ್ಯಾಮರಾ ಇದೆ ಅದರಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ ವೈರ್ಲೆಸ್ ಮೈಕು. ಅದರಲ್ಲಿ ಆಪ್ಷನ್ ಇದೆ, ಟರ್ನ್ ಆಫ್ ಮೈಕ್ ಅದು ಆಲ್ವೇಸ್ ಆನ್ ಮೈಕ್ ಏನೋ ಇದೆ, ಆಟೋ ಪವರ್ ಆಫ್ ಮೈಕ್ ಏನೋ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಅದೇ ಥರ ಅದನ್ನು ಆಫ್ ಮಾಡಿಕೊಂಡ್ರೆ ಆಫ್ ಆಗ್ತಾಯಿಲ್ಲ. ಸೊ ಈಗ ನಾನು ಟ್ರೈ ಮಾಡಿದೆ ಬರುವಾಗ, ಯಾರು ಅಣ್ಣ. ಸೊ ಈಗ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ಅಂದರೆ ಮೈಕ್ ನಾನು ಯಾವಾಗಲ ಕ್ಯಾಮ್ರಾ ಆನ್ ಮಾಡ್ತೀನಿ ಆಗ ರೆಕಾರ್ಡಿಂಗ್ ಆಗ್ತಾಯಿದೆ. ಸೊ ಬಟ್ ವಿಂಡ್ ನಾಯ್ಸ್ ತುಂಬ ಇದೆ, ಈ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇಟ್ಟಿಲ್ಲ. ಸೊ ನೋಡಬೇಕು ಹೆಂಗಾಗುತ್ತಂತ ಅಣ್ಣ. ಇಲ್ಲೇನಾಗಿದೆ, ಇಲ್ಲಿ ಏನೋ ಒಂದು ಸಮಸ್ಯೆ ಆದ ಹಾಗೆ. ಅಣ್ಣ ಆಫೀಸರಾ? ಅಬಚೂರಿನ ಆಫೀಸರು. ಯಾಕೆ ಇಷ್ಟು ಈ ಥರ ಮಾಡಿದ್ದಾರೆ? ಅಣ್ಣ ಯಾಕಣ್ಣ ಇನ್ನೂ ಕತ್ಲಾಗಿಲ್ಲ, ಹೈ ಪವರಲ್ಲಿ ಹಾಕೊಂಡು ಓಡಾಡ್ತಿದ್ಯಾ? ಥೂ, ನಿಮಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಕರ್ಮ ದೇವಡ. ಇನ್ನು 25 ಕಿಲೋಮೀಟರ್ಸ್ ಇದೆ, 1 hour 40 minutes ತೋರಿಸ್ತಾ ಇದೆ. 1:06 ಆಗಿದೆ. ನನ್ನ ಪ್ರಕಾರ ಒಂದು ಅರ್ಧ ಗಂಟೆ ಹಿಂಗೆ ರೋಡ್ ಇದ್ದರೆ ಅರ್ಧ ಗಂಟೆ, ಟ್ರಾಫಿಕ್ ಇದ್ದರೆ 1 ಗಂಟೆ, 1.25 ಗಂಟೆ ತು ಬೇಡ ಅನ್ಕೋತೀನಿ. ಇಲ್ಲಿ ಹೋದರೆ 20 minutes ಜಸ್ಟ್ ಬಿಸಾಡ್ಬಿಡ್ತೀನಿ. ಟ್ರಾಫಿಕ್ ಇರಬಾರ್ದು ಅಷ್ಟೇ ಮೇಯ್ನು.
ಟ್ರಾಫಿಕ್ ಇದ್ರು ಹಿಂಗೆ ಅವ್ರ ಪಾಡಿಗೆ ಅವ್ರು ಬರ್ತಾ ಇದ್ರೆ ನಾವು ಆರಾಮಾಗಿ ಹೋಗ್ಬೋದು. ಈ ರೈಟ್ ಲೇನಿಗೆ ಬಂದರೆ ನಮಗೆ ಕಷ್ಟ. ಖಾಲಿ ಇದ್ದಾಗ ಬರಲಿ, ತಪ್ಪೇನಿಲ್ಲ. ನಾವು ಬೈಕಲ್ಲಿ ಬರ್ತಾ ಇದ್ದೀವಿ, ಬೈಕ್ ಅವ್ರಿಗೆ ಮರ್ಯಾದೆನೇ ಕೊಡಲ್ಲ. ಕೆಲವು ಕಾರ್ ಅವ್ರು ನುಗ್ಗಿಸ್ಬಿಡ್ತಾರೆ, ನಮಗೆ ಅನ್ನಿಸ್ಬಿಡೋದು. ಈ ಲೈಟ್ ಹಾಕಿದ್ರೆ ಕಷ್ಟ ಕಣ್ರಿ. ಇವನು ಬೇರೆ ಬೆನ್ನಡಿದ ಲೈಟ್ ಬಿಡ್ತಾನೆ. ವಿಲೇಜು, ಹಳ್ಳಿಯ ಪರಿಮಿತಿ. ಯಾಕಣ ಹಿಂದೇನೋ ಹೋಗೋದಾದ್ರೂ ಹೋಗಪ್ಪತ್ತೆ, ಸುಮ್ಮನೆ ಇಲ್ಲೇನು ನಾವು $75 ಹೊಡಿತಾ ಇದ್ದೀನಿ. ಇನ್ನೂ ಟಿಂಗ್ 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 ಅಂದ್ಕೊಂಡು ಇವನು ಬ್ಯಾರಿಕೇಡ್ಗಳು ತುಂಬ ಇಟ್ಟಿದ್ದಾರೆ ಈ ರೋಡ್ಗಳಲ್ಲಿ. ಭಾರತ್ ಪೆಟ್ರೋಲಿಯಂ ಹೋಗ್ರಪ್ಪ, ಹೋಗ್ರೆಲ್ಲ ಹೋಗಿ. ಇಲ್ಲಿ ಸಮುದ್ರಕ್ಕೆ ಕಿನಾರೆ ಮೇ ಇದು ವಿ ಆರ್ ಗೋಯಿಂಗ್ ಟು ದ ಬಾಟಮ್ ಆಫ್ ಇಂಡಿಯಾ. ಇಟ್ಸ್ ಲೈಕ್ ನನಗೊಂಥರ ಮ್ಯಾಪ್ ಕಾಣಿಸ್ತಿದ್ಯಾ, ಖುಷಿ ಆಗ್ತಾ ಇದೆ. ಆ ಮ್ಯಾಪಲ್ಲಿ ಹಿಂಗೆ ಹೋಗೋದೇ ಒಂಥರ ಖುಷಿ. ಏನು ಹೇಳಿ, ಮರಗಳು, ನಾವು ಆರಾಮಾಗಿ ಹೋಗ್ತೀವಿ. ಈಗ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ APJ ಅಬ್ದುಲ್ ಕಲಾಂ, ಅಲ್ ಫಕೀರ್ ಜೈನಲಬುದ್ದೀನ್ ಅಬ್ದುಲ್ ಕಲಾಂ ಅವರ ಜನ್ಮಸ್ಥಳ. ಸೊ ಇಲ್ಲಿ ಬೋಟ್ಗಳಿವೆ, ನಿಂತಿದ್ದಾವೆ. ಸಮುದ್ರ ಇನ್ನು ಸ್ವಲ್ಪ ಮುಂದೆ ಹೋದಂಗೆ ನಮಗೆ ಎರಡೂ ಕಡೆಯಿಂದನೂ ಸಮುದ್ರ ಕಾಣಿಸುತ್ತೆ. ನನಗೆ ಈಗಲೇ ಕಾಣಿಸ್ತಿತ್ತು. ಲೆಫ್ಟಲ್ಲಿ ಓವರ್ಟೇಕ್ ಮಾಡೋದು ತಪ್ಪು. ಅಣ್ಣ ಹುಡುಗಿನ ಹಾಕೊಂಡು ಹೋಗಿದ್ದಾನೆ. AP ಈಗ ನಮಗೆ ಲೆಫ್ಟಲ್ಲೂ ಕಾಣ್ತಾ ಇದೆ. ಲೆಫ್ಟಲ್ಲೂ ಸಮುದ್ರ ಕಾಣ್ತಾ ಇದೆ. ಸೊ ನಾವೀಗ ಪಂಬನ್ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀವಿ. ಸೊ ನಾವೀಗ ಲೆಫ್ಟಲ್ಲಿ ನುಗ್ಸಿದ್ರೆ, ಸೊ ನಾವು ಈಗ ಪಂಬನ್ ಬ್ರಿಡ್ಜಲ್ಲಿ ಇದ್ದೀವಿ. ಬ್ರಿಡ್ಜು ಸ್ಟಾರ್ಟ್ ಆಗಿದೆ, ಅಲ್ಲಿ ರೈಲ್ವೆ ಲೈನ್ ಕೂಡ ಇದೆ. ನಾವು ಇಂಡಿಯನ್ ಮೇನ್ಲ್ಯಾಂಡ್ದು ಬಾಟಮ್, ಇಲ್ಲಿಗೆ ಎಂಡ್ ಆಗುತ್ತಾ ಅಥವಾ ಇಲ್ಲಿಗೆ ಸ್ಟಾರ್ಟ್ ಆಗುತ್ತಾ ಗೊತ್ತಿಲ್ಲ, ಬಟ್ ಇಲ್ಲಿ ಏನೋ ಒಂದು ಆಗುತ್ತೆ. ವಾರ ಹಾಕ್ಬೇಡ್ರಪ್ಪ, ನಾವು ಮುಂದೆ ಹೋಗೋಕ್ಕೆ ಕಾಯ್ತಾ ಇರೋದು.
ಗಾಳಿ ಇದೆ ಇಲ್ಲಿ. ಏನು ಕೇಳಿಸುತ್ತೆ ಏನು ಕೇಳಿಸಲ್ಲ ಗೊತ್ತಿಲ್ಲ. ಸೊ ವಿ ಆರ್ ಇನ್ ಪಂಬನ್ ಬ್ರಿಡ್ಜ್. ಇಲ್ಲಿ ಕೆಳಗಡೆ ಇರೋದು ಹಳೇ ಇದು ಟ್ರ್ಯಾಕ್ ಅನಿಸುತ್ತೆ, ಆ ಕಡೆ ಇರೋದು ಹೊಸದು ಇತ್ತೀಚೆಗಾಗಿರೋದು. ಸೊ ಇದನ್ನೆಲ್ಲಿ ಸ್ಟಾಪ್ ಮಾಡಿದ್ದಾರೆ. ನಾವು ಆದಷ್ಟು ರೈಟ್ ಹೋಗೋ ಮಗನೇ, ಲೆಫ್ಟಿಗೆ ಹೋಗೋ ಲೆಫ್ಟಿಗೆ ಹೋಗಲ್ಲ ಅಂತೀಯ, ಏನು ಮಾಡೋಕ್ಕಾಗಲ್ಲ. ನಾನು ಹೋಗ್ತೀನಿ. ಊಟದ ಕಾರ್ ಹಾಕ್ಕೊಂಡು ಬಂದುಬಿಟ್ರೆ ಓಕೆ. ಇಲ್ಲಿ ನನಗೆ ಕ್ಯಾಬ್ ಸಿಗ್ತಾ ಇದೆ, ಮುಗಿಸ್ಬಿಡ್ಲಾ? ಕತ್ಲಾಗಿದೆ, ನಿಮ್ಗೆ ಕಾಣಿಸಲ್ಲ ಅನ್ಕೋತೀನಿ. ನೋಡೋಣ ನಾಳೆ ಬೆಳಗ್ಗೆ ಬರುವಾಗ ಮತ್ತೆ ರೆಕಾರ್ಡ್ ಮಾಡ್ತೀವಲ್ಲ. ಪಂಬನ್ ಬ್ರಿಡ್ಜ್. ಪೊಲೀಸ್ ಹಬ್ಬ ನಿಂತಿದ್ದಾರೆ ಇಲ್ಲಿ. This is the situation of the Pamban Bridge. Fullu ಬ್ಲಾಕ್ ಆಗಿಬಿಟ್ಟಿದೆ. ಪಾಪ ಅವ್ರಿಗೆ ಕಷ್ಟ. ಇನ್ನ ಬೈತಾನೆ. ಕೂಡ ಡೇ ಅಂತ ತಾಗ್ಬಿಡ್ತು ಫ್ರೆಂಡ್ಸ್. ಏನ್ರಿ ಇದು ಪರಿಸ್ಥಿತಿ? ರೂಮ್ ಇಲ್ಲ ರೀ, ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ಳೋಣ ಇವತ್ತು. ಜಾಲಿ ಜಾಲಿ ಎಲ್ಲ ಜಾಲಿ. ಏನ್ರಿ ಇದು ನಮ್ಮ ಮನೆ ಬರ. ಅದಕ್ಕೆ ಟೆಂಟ್ ತಗೋಬೇಕು. ಓ ಎಲ್ಲ ಒಂದು ಕಡೆ ಸಮುದ್ರದ ಕಡೆ ಹಾಕೊಂಡು ಕೂತ್ಕೋ. ಓ ಇದು ಬೇರೆ 54 ಕಾಣಿಸ್ತಾ ಇದೆ. 54 ಕಿಲೋಮೀಟ್ರ್ ಕಾಣಿಸ್ತಾ ಇದೆ. ಓ ಕಲೆ ಆಯ್ತಾ? ಮಧ್ಯಾಹ್ನ ಹಾಕ್ಸಿದೆ ಕಮ್ಮಿಗೆ. ಹ್ಞೂ ರೂಮ್ ಹುಡುಕಿ ಸಾಕಾಯಿತು. ಮತ್ತಿಬ್ಬರು ರೈಡರ್ ಸಿಕ್ಕಿದ್ರು, ಕರ್ನಾಟಕದವರು. ರೈಲ್ವೆ ಸ್ಟೇಷನಲ್ಲಿ ರೂಮು ಸಿಗುತ್ತಾ ಸಿಗಲ್ವಾ? ರೂಮ್ ಸಿಗ್ತಿಲ್ಲ. ಗಂಟೆ 9:30 ಆಯ್ತು ರೀ. ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ. ಇಲ್ಲೆಲ್ಲ ಪೆಟ್ರೋಲ್ ಬಂಕ್ ನೋಡಿದೆ. ಫ್ರೆಂಡ್ಸ್ ರೂಮ್ ಸಿಗ್ತಿಲ್ಲ ಫ್ರೆಂಡ್ಸ್. ನಾವು ಆಲ್ಮೋಸ್ಟ್ 4 ಅವರ್ಸಿಂದ ಹುಡುಕ್ತಾ ಇದ್ದೀವಿ. 11:30 ಆಗಿದೆ. 5 ಅವರ್ಸ್ ಅನ್ಕೋಬೋದು. ಇಷ್ಟೊತ್ತಿಗೆ ಎಲ್ಲೋ ರೀಚ್ ಆಗ್ತಿದ್ವಿ. ಇನ್ನೂ ಸಿಕ್ಕಿಲ್ಲ ನಮಗೆ ರೂಮು.
ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಕರ್ನಾಟಕ ಕರ್ನಾಟಕ ಬೆಂಗಳೂರು. We are searching for lodge to stay. Okay, bye. ಏನಂತೆ? ಅಯ್ಯೋ